ಗೋಡೆಯ ಮೇಲಿನ ಮಾತು ನೆಲದ ಮೇಲಿನ ಸತ್ಯ. ಒಂದು ಗೋಡೆಯ ಮೇಲೆ ದೊಡ್ಡ ಅಕ್ಷರಗಳಲ್ಲಿ ಬರೆದಿತ್ತು, ಇಲ್ಲಿ ಕಸ ಹಾಕಬೇಡಿ. ಆ ಬರಹವನ್ನು ಓದುವಷ್ಟು ಬುದ್ಧಿ ಮನುಷ್ಯನಿಗಿದೆ. ಆದರೆ ಆ ಮಾತನ್ನು ಪಾಲಿಸುವಷ್ಟು ಜವಾಬ್ದಾರಿ ಎಲ್ಲರಲ್ಲೂ ಇಲ್ಲ. ಗೋಡೆಯ ಕೆಳಗೆ ಕಸದ ರಾಶಿ ಬೆಳೆದಿತ್ತು. ಪ್ಲಾಸ್ಟಿಕ್ ಚೀಲಗಳು, ಆಹಾರದ ಉಳಿಕೆಗಳು, ತ್ಯಾಜ್ಯದ ದುರ್ವಾಸನೆ ಎಲ್ಲವೂ ಅಲ್ಲಿ ಸೇರಿಕೊಂಡಿದ್ದವು. ಆ ಕಸದ ಮಧ್ಯೆ ಒಂದು ಕೋತಿ ಕುಳಿತು ತನ್ನ ಹಸಿವನ್ನು ನೀಗಿಸಿಕೊಳ್ಳಲು ಆಹಾರ ಹುಡುಕುತ್ತಿತ್ತು. ಒಮ್ಮೆ ಕಾಲದಲ್ಲಿ ಇದೇ ಕೋತಿ ಕಾಡಿನ ಹಸಿರು ಮರಗಳ ನಡುವೆ ಹಣ್ಣುಗಳನ್ನು ಹುಡುಕುತ್ತಿತ್ತು. ಇಂದು ಅದು ಮನುಷ್ಯನ ಕಸದ ರಾಶಿಯಲ್ಲಿ ಬದುಕನ್ನು ಹುಡುಕುತ್ತಿದೆ. ಅದರ ಕಣ್ಣಲ್ಲಿ ಹಸಿವು ಮಾತ್ರವಲ್ಲ, ನಮ್ಮ ಸಮಾಜದ ನಿರ್ಲಕ್ಷ್ಯದ ಪ್ರತಿಬಿಂಬವೂ ಕಾಣುತ್ತದೆ. ವಿಚಿತ್ರವೇನೆಂದರೆ, ಕಸ ಹಾಕಬೇಡಿ ಎಂಬ ಸಂದೇಶದ ನೆರಳಿನಲ್ಲಿ ಕಸದ ಗುಡ್ಡ ಬೆಳೆದಿದೆ. ನಿಯಮಗಳನ್ನು ಉಲ್ಲಂಘಿಸಿದವರು ಮನುಷ್ಯರು, ಅದರ ಪರಿಣಾಮವನ್ನು ಅನುಭವಿಸುತ್ತಿರುವುದು ಪ್ರಾಣಿ. ಈ ಚಿತ್ರ ಕೇವಲ ಒಂದು ಕೋತಿಯ ಹಸಿವಿನ ಕಥೆಯಲ್ಲ, ಇದು ಪ್ರಕೃತಿಯಿಂದ ದೂರವಾಗುತ್ತಿರುವ ಮಾನವನ ಕತೆ. ನಾವು ಎಸೆಯುವ ಪ್ರತಿಯೊಂದು ಕಸವು ನಮ್ಮಿಂದ ದೂರವಾಗುವುದಿಲ್ಲ, ಅದು ಯಾವುದೋ ಒಂದು ಜೀವಿಯ ಬದುಕಿನ ಭಾಗವಾಗುತ್ತದೆ. ಗೋಡೆಯ ಮೇಲಿನ ಮಾತು ಸಮಾಜಕ್ಕೆ ಎಚ್ಚರಿಕೆ ನೀಡುತ್ತದೆ. ಅದರ ನೆಲದ ಮೇಲಿನ ದೃಶ್ಯ ಆ ಎಚ್ಚರಿಕೆಯನ್ನು ನಾವು ಎಷ್ಟು ನಿರ್ಲಕ್ಷಿಸುತ್ತಿದ್ದೇವೆ ಎಂಬುದು ತೋರುತ್ತದೆ. ಈ ಕೋತಿ ಕಸದ ಮಧ್ಯೆ ಆಹಾರ ತಿನ್ನುತ್ತಿರುವಾಗ ಅದು ಒಂದು ಪ್ರಶ್ನೆಯನ್ನು ಕೇಳುತ್ತಿರುವಂತೆ ಕಾಣುತ್ತದೆ. ನಿಮ್ಮ ಕಸವನ್ನು ನಾನು ತಿನ್ನುತ್ತಿದ್ದೇನೆ, ಆದರೆ ನಿಮ್ಮ ಜವಾಬ್ದಾರಿಯನ್ನು ಯಾರು ಹೊರುತ್ತಾರೆ? ನಿಮ್ಮ ಕಸವನ್ನು ನಾನು ತಿನ್ನುತ್ತಿದ್ದೇನೆ, ಆದರೆ ನಿಮ್ಮ ಜವಾಬ್ದಾರಿಯನ್ನು ಯಾರು ಹೊರುತ್ತಾರೆ? ಗೋಡೆಯ ಮೇಲಿನ ಸಂದೇಶವನ್ನು ಮನುಷ್ಯನ ಮರೆತಾಗ ಅದರ ಬೆಲೆ ಪ್ರಕೃತಿ ಕಟ್ಟುತ್ತದೆ.